ಇನ್ನೂ ನನ್ನ ಮೇಲೆ ಕ್ರಶ್ ಇದೆಯಾ ಅಂತ ತಿಳ್ಕೋಬೇಕಿತ್ತು. ಅಯ್ಯೋ, ಅದ್ರಲ್ಲಿ ಹೊಸದಾಗಿ ತಿಳ್ಕೊಳ್ಳೋಂಥದ್ದು ಏನಿದೆ? ನೆನ್ನೆನೆ ಪಾರ್ಟಿನಲ್ಲಿ ಬಾಯ್ ಬಿಟ್ಟು ಎಲ್ರ ಮುಂದೆ ಹೇಳಿದ್ಲಲ್ಲ, ಸೇವಂತಿ ಏನಾದ್ರೂ ಪರ್ಮಿಷನ್ ಕೊಟ್ರೆ ನಾನು ಅರ್ಜುನ ಹಾರಿಸ್ಕೊಂಡು ಹೋಗ್ತೀನಿ ಅಂತ. ಬಟ್ ನಿನ್ ಪರ್ಮಿಷನ್ ಕೊಡ್ಲಿಲ್ವೇ? ಹೌದಪ್ಪ, ಈಗೆಲ್ಲನೂ ನನ್ನ ಪರ್ಮಿಷನ್ ತಗೊಂಡೇ ಮಾಡ್ತಿದ್ದಾಳಲ್ವಾ ಅವಳು. ಆಯ್ತು ಬಿಡು, ಕೋಪ ಮಾಡ್ಕೋಬೇಡ. ಹೋಗ್ಲಿ, ನಂದು ಅವಳದು ಜೋಡಿ ಚೆನ್ನಾಗಿದ್ಯಾ ಅಂತನಾದ್ರೂ ಹೇಳು. ಯಾಕೆ ಕೇಳ್ದೆ ಅಂತಂದ್ರೆ, ನಿನ್ನ ಆಯ್ಕೆ ಸೂಪರ್ ಆಗಿರುತ್ತೆ, ನನ್ನ ಆಯ್ಕೆ ಅಷ್ಟಕ್ಕಷ್ಟೇ, ಸ್ವಲ್ಪನೂ ಚೆನ್ನಾಗಿರಲ್ಲ. ಅದಕ್ಕೆ ಕೇಳಿದ್ನಪ್ಪ. ಅದು ಊಟ ತಿಂಡಿ ವಿಷಯದಲ್ಲಿ ಆಗಿರಬಹುದು, ಬಟ್ಟೆ ಬರೆ ವಿಷಯದಲ್ಲಿ ಆಗಿರಬಹುದು, ಅಥವಾ ಮದ್ವೆ ವಿಷಯದಲ್ಲಾದ್ರೂ ಆಗಿರಬಹುದು. ನನ್ನ ಆಯ್ಕೆ ಯಾವಾಗ್ಲೂ ತಪ್ಪಾಗೇ ಇರುತ್ತಲ್ಲ. ಏಯ್ ಸೇವಂತಿ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೋಗು. ಆಂಟಿ, ಏನ್ ಮಾಡ್ತಾ ಇದ್ದೀರಾ? ಉಪ್ಪಿಟ್ಟು ನಿನಗೆ ತುಂಬಾ ಇಷ್ಟ ಅಂತಲ್ಲ? ವಾವ್, ಉಪ್ಪಿಟ್ಟು ನನ್ ಫೇವ್ರೆಟ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಹಾ, ಇನ್ಯಾರು? ಅರ್ಜು ಹೇಳಿರ್ತಾನೆ. ಆಂಟಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಬೇಡಮ್ಮ, ಸುಮ್ನೆ ನಿನ್ಗ್ಯಾಕ್ ತೊಂದ್ರೆ? ತೊಂದ್ರೆನಾ? ನೆವರ್. ಕುಕಿಂಗ್ ಇಸ್ ಮೈ ಪ್ಯಾಷನ್ ಆಂಟಿ. ಆಂಟಿ, ನಿಮಗ್ ಗೊತ್ತಾ, ನಮ್ಮನೆಯಲ್ಲಿ ನನ್ನ ಅಮ್ಮನ್ಕಿನ್ನ ನಾನೇ ಬೆಸ್ಟ್ ಕುಕ್. ರುಚಿಯಾಗಿ ಅಡ್ಗೆ ಮಾಡಿ ಅದನ್ನ ಬಡಿಸಿದಾಗ ಅವ್ರ ಮುಖದಲ್ಲಿ ಕಾಣೋ ಖುಷಿ ಇದೆಯಲ್ಲ, ಅದನ್ನ ನೋಡೋ ತೃಪ್ತಿನೇ ಬೇರೆ. ಇಟ್ಸ್ ಅಮೇಝಿಂಗ್. ಈಗ ಉಪ್ಪಿಟ್ಟಿನ ಜವಾಬ್ದಾರಿ ನನಗಿರ್ಲಿ. ನೀವ್ ತುಂಬಾ ಒಳ್ಳೆ ಕಾಫಿ ಮಾಡ್ತೀರಂತಲ್ಲ, ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಅದಕ್ಕೇನಂತಮ್ಮ, ಧಾರಾಳವಾಗಿ ಮಾಡ್ಕೊಡ್ತೀನಿ. ಹಾ, ಆಂಟಿ, ಅರ್ಜುನ್ ಮತ್ತೆ ಸೇವಂತಿ ತುಂಬಾ ಚೆನ್ನಾಗಿದ್ರಲ್ವಾ? ಅವನಂತೂ ನನಗ್ ಫೋನ್ ಮಾಡ್ದಾಗೆಲ್ಲ ಬರೀ ಸೇವಂತಿ ಬಗ್ಗೆನೆ ಮಾತಾಡ್ತಿದ್ದ. ನನಗಂತೂ ಸಾಕಾಗಿ, ನೀನ್ ಬರೀ ಅವಳ ಬಗ್ಗೆ ಮಾತಾಡೋದಿದ್ರೆ ಫೋನ್ ಕಟ್ ಮಾಡು, ನನಗ್ ಫೋನೇ ಮಾಡ್ಬೇಡ ಅಂತ ರೇಗ್ ಬಿಡ್ತಿದ್ದ. ಅವನು ಬೇಜಾರ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತಿದ್ದ. ಆಮೇಲೆ ನಾನೇ ಬೇಜಾರ್ ಮಾಡ್ಕೊಂಡು ಅವನಿಗೆ ಫೋನ್ ಮಾಡ್ತಿದ್ದೆ. ಆ ತರ ಇದ್ ಜೋಡಿ ಇವತ್ ಹೀಗಾಗಿದಾರಲ್ಲ ಅಂತ ನನಗ್ ಬೇಜಾರಾಗ್ತಿದೆ. ಹೌದಮ್ಮ, ನನ್ಗೂ ಅದೇ ಬೇಜಾರು. ಮಗು ವಿಚಾರದಲ್ಲೂ ಅವನಿಗೆ ತುಂಬಾ ಕನ್ಸ್ಗಳಿತ್ತಲ್ವಾ ಆಂಟಿ? ಹಾ, ಸೇವಂತಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಅವ್ನು ನನಗ್ ವೀಕ್ಲಿ ಟ್ವೈಸ್ ಕಾಲ್ ಮಾಡ್ತಿದ್ದ. ಸೇವಂತಿ ಹೆಲ್ತ್, ಅವಳ ಮೆಡಿಕೇಶನ್, ಮಗು ಹೆಸರು, ಸ್ಕೂಲು, ಕಾಲೇಜು ಅಂತೆಲ್ಲ ನನ್ ತಲೆ ತಿಂತಿದ್ದ. ಹೇಳಿದ್ದನ್ನ ಹೇಳ್ತಿದ್ದ, ಕೇಳಿದ್ದನ್ನ ಕೇಳ್ತಿದ್ದ. ಅವನಂತೂ ಮಗು ವಿಚಾರದಲ್ಲಿ ತುಂಬಾ ಪೊಸೆಸಿವ್ ಆಗ್ಬಿಟ್ಟಿದ್ದ. ಏನ್ ಮಾಡೋದಮ್ಮ, ಅವಳ ಹಣೆಲಿ ಮಗು ಪ್ರೀತಿನೇ ಬರ್ದಿಲ್ಲ. ಅದಕ್ಕೇನೆ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಕಣ್ಮುಚ್ಕೊಂಡ್ಬಿಡ್ತು. ಆದ್ರೆ ಅವರಿಬ್ರು ಸೇರಿ ಒಂದ್ ಅನಾಥ ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ರಲ್ವಾ? ಅದು ಒಳ್ಳೆ ಐಡಿಯಾನೇ ತಾನೆ? ಅಯ್ಯೋ, ಅದ್ ಹೇಗ್ ಸಾಧ್ಯ? ಅದ್ ನಮ್ ರಕ್ತ ಆಗಲ್ವಲ್ಲ. ಅದು ಕರೆಕ್ಟೇ ಅನ್ನಿ. ಯಾವ್ದೋ ಮಗುಗೆ ಅವರಿಬ್ರು ಅಪ್ಪ ಅಮ್ಮ ಆಗ್ಬೋದು, ಆದ್ರೆ ನೀವ್ ಅಜ್ಜಿ ತಾತ ಆಗೋದಕ್ ಸಾಧ್ಯನಾ? ಕರೆಕ್ಟಾಗಿ ಹೇಳ್ದೆ ಪಮ್ಮಿ. ನಿಮ್ ರಕ್ತ ಹಂಚ್ಕೊಂಡ್ ಹುಟ್ಟೋ ಮೊಮ್ಮಗು ಬಗ್ಗೆ ನಿಮ್ಗೂ ಆಸೆ ಇರುತ್ತಲ್ವಾ? ಆಸೆ ಬೆಟ್ಟದಷ್ಟಿದೆ ಪಮ್ಮಿ. ನಾನಂತೂ ನನ್ ಮೊಮ್ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದೀನಿ. ನಾನ್ ಯಾವಾಗ ನನ್ ಮೊಮ್ಮಗುನ ನೋಡ್ತೀನಿ, ಯಾವಾಗ ಆಡಿಸ್ತೀನಿ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಸೇವಂತಿಗೆ ಇನ್ ಮುಂದೆ ಮಗು ಆಗಲ್ವಲ್ಲ ಆಂಟಿ? ಅದಕ್ಕೆ ತಾನೇ ಡಿವೋರ್ಸು. ಅಯ್ಯೋ ರಾಮ, ಇದೇನಮ್ಮ ಇಷ್ಟೊಂದು ಹಸಿ ಮೆಣಸಿನಕಾಯಿ ಹೆಚ್ಚಿಬಿಟ್ಟಿದ್ಯಾ? ಪಮ್ಮಿ, ನಮ್ಮನೇಲಿ ಯಾರು ಖಾರ ತಿನ್ನೋದೇ ಇಲ್ಲ. ಅದ್ರಲ್ಲೂ ನಮ್ಮ ಅತ್ತೆ ಅಂತೂ ಖಾರ ಅಂದ್ರೆ ತುಂಬಾ ದೂರ. ಅಯ್ಯೋ, ಜಾಸ್ತಿ ಆಗೋಯ್ತು. ಅದಕ್ಕೆನಾ ಆಂಟಿ ಡಿವೋರ್ಸ್ ಆಗಿತ್ತು? ಯಾವ್ದಕ್ಕೆ? ಅದೇ ಈಗ ತಾನೇ ಹೇಳಿದ್ರಲ್ಲ, ಮಕ್ಳಾಗಲ್ಲ, ಅದಕ್ಕೆ ಡಿವೋರ್ಸ್ ಆಯ್ತು ಅಂತ. ಓ, ಅದಾ? ನಾನು ಹೇಳಿದ್ದು ಅದ್ರ ಜೊತೆಗೆ ಡಿವೋರ್ಸ್ ಆಗೋಯ್ತಲ್ಲ ಅಂತ. ಓ, ಆ ರೀತಿ ಹೇಳಿದ್ದ? ಅಲ್ಲ, ಈಗ ಡಿವೋರ್ಸ್ ಏನೋ ಆಗಿದೆ, ಮುಂದೆ ಏನು? ಅರ್ಜುನಿಗೆ ಇನ್ನೊಂದು ಮದ್ವೆ ಮಾಡ್ತೀರಾ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ?
ಚೇಚೆ ಇಲ್ಲಪ್ಪ ಪಮ್ಮಿ, ನಮ್ಮ ಅರ್ಜುನ್ ಮನ್ಸಲ್ಲಿ ಇನ್ನು ಸೇವಂತಿನೇ ಇದ್ದಾಳೆ. ಹೀಗಿರ್ಬೇಕಾದ್ರೆ ನಾನು ಆ ರೀತಿ ಯೋಚನೆ ಮಾಡೋದು ತಪ್ಪಾಗುತ್ತಲ್ವಾ? ನಾನು ಆ ರೀತಿ ಯೋಚನೆ ಮಾಡೋದೇ ಇಲ್ಲಪ್ಪ. ಪಮ್ಮಿ, ನೀನ್ ಕಾಫಿ ಕುಡಿ. ನಮ್ಮತ್ತೆ ತಿಂಡಿ ತಿನ್ನೋಕ್ ಮುಂಚೆ ಮಾತ್ರೆ ತಗೋಬೇಕು. ನಾನು ಅವ್ರಿಗೆ ಮಾತ್ರೆ ಕೊಡೋದೇ ಮರ್ತೋಯ್ತು ಪಮ್ಮಿ. ನಾನು ಹೋಗಿ ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಹಾ, ಅಜ್ಜಿ ರೂಮ್ ಇರೋದಿಲ್ಲೇ. ಇವ್ರು ನೋಡಿದ್ರೆ ಮೇಲ್ ಹೋಗ್ತಿದಾರಲ್ಲ, ಇವ್ರು ಗಾಬ್ರಿಯಾಗಿ ಹೋಗ್ತಿರೋದ್ ನೋಡಿದ್ರೆ ಇಲ್ಲಿ ನಡ್ದಿರೋದನ್ನ ಯಾರ ಹತ್ರನೋ ಹೇಳ್ಕೊಂಡೇ ಹೇಳ್ಕೊತಾರೆ. ಅದ್ ಯಾರು, ಏನ್ ವಿಷಯ ಅಂತ ತಿಳ್ಕೊಬೇಕಲ್ಲ. ಥು, ಈ ಮೀರಾಗ್ ಏನಾಗಿದೆ? ನಿನ್ನೆ ಸಿಟ್ ಮಾಡ್ಕೊಂಡು ಹೋದೋಳು ಒಂದು ಫೋನ್ ಇಲ್ಲ, ಕತೆ ಇಲ್ಲ. ನಾನು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಈಗೇನ್ ಮಾಡೋದು? ಅಲ್ಲ, ಇವಳೇನಾದ್ರೂ ಈ ಟೈಮಲ್ಲಿ ನಾನು ಅರ್ಜುನ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಅಯ್ಯೋ, ಇದೇ ಟೈಮ್ಗೆ ಆ ಪಮ್ಮಿ ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಅವಳಿಗೆ ನನ್ ಮೇಲೆ ಅನುಮಾನ ಬೇರೆ ಬಂದಿದೆ. ಈಗೇನಪ್ಪ ಮಾಡೋದು? ಇಲ್ಲ, ಇದಕ್ಕೆಲ್ಲ ಒಂದ್ ದಾರಿ ಮಾಡ್ಲೇಬೇಕು. ಇದಕ್ ಸರಿಯಾದವಳು ಅಂದ್ರೆ ಪ್ರಿಯಾ. ನೀವಾ? ಇನ್ಯಾರು ಅನ್ಕೊಂಡೆ ನೀನು? ಬಂದಿದ್ದಾಳಲ್ಲ ನಿಮ್ಮ ಸುಪುತ್ರನ ಸ್ನೇಹಿತೆ, ಎಲ್ರು ನೆಮ್ಮದಿನೂ ಹಾಳು ಮಾಡೋದಕ್ಕೆ. ಬಾಗ್ಲ ಹಾಕೋತಿದ್ದಾರೆ ಅಂದ್ರೆ ಏನೋ ಸೀಕ್ರೆಟ್ ಇದೆ. ಇರ್ಲಿ, ರೆಕಾರ್ಡರ್ ಇಟ್ಟಿದ್ದೀನಲ್ಲ, ಅದೇನು ಅಂತ ಗೊತ್ತಾಗುತ್ತೆ. ಅತ್ತೆ, ಅವಳು ಇಲ್ಲಿಗೂ ಬಂದಿದ್ಲು. ನನ್ ಬಾಯಿ ಬಿಡ್ಸೋದಕ್ಕೆ ಬೇಕಾದಷ್ಟು ಪ್ರಯತ್ನಗಳು ಪಟ್ಲು. ಏನೋ ತಾನೇ ದೊಡ್ಡ ಬುದ್ಧಿವಂತೆ. ಅವಳು ಗುಂಡು ಹೊಡೆದಾಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರೆ ನಾನು ಹೆದರ್ಕೊಂಡು ಬಾಯಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾಳೆ. ಅಂತ ಪೊಲೀಸ್ನವ್ರಿಗೆ ಜಗ್ದವಳಲ್ಲ ನಾನು. ಹೌದು ಪ್ರಿಯಾ, ನೀನ್ ಹೇಳ್ದಾಗೆ ಅವಳು ತುಂಬಾ ಚಾಲಾಕಿ ಇದ್ದಾಳೆ. ನನ್ನಂತೂ ಮಾತಲ್ಲೇ ಅದು ಇದು ಅಂತ ನನ್ನ ಸಿಕ್ಕಾಕ್ಸೋದಕ್ ನೋಡಿದ್ಲು. ನೀವೇನೋ ಬಾಯಿ ಬಿಡ್ಲಿಲ್ಲ ತಾನೆ? ಪ್ರಿಯಾ, ಇನ್ನೇನ್ ನಮ್ಮ ಅರ್ಜುನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದೀವಿ ಅಂತ ಹೇಳ್ಬೇಕು. ದೇವ್ರ ದಯೆ, ಅಷ್ಟ್ರಲ್ಲಿ ಎಚ್ಚೆತ್ಕೊಂಡ್ಬಿಟ್ಟೆ. ಅಬ್ಬಬ್ಬಾ, ಅವಳಿಂದ ತಪ್ಪಿಸ್ಕೊಂಡ್ ಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಆದ್ರೆ ನಾವ್ ಅವಳು ಹೋಗೋವರೆಗೂ ತುಂಬಾ ಹುಷಾರಾಗಿರ್ಬೇಕು. ನೀವು ಸೇವಂತಿ ಹತ್ರ ಭಾಷೆ ತಗೊಂಡು ಅವ್ರಿಗೆ ಡಿವೋರ್ಸ್ ಕೊಡ್ಸಿದಾರ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಇಲ್ಲಪ್ಪ, ಅವಳು ನನ್ ಮುಂದೆ ಬಂದು ಮಾತಾಡ್ಸಿದ್ರು ನಾನ್ ಅವಳ ಮುಂದೆ ಬಾಯೇ ಬಿಡಲ್ಲ. ಅಲ್ಲ ಪ್ರಿಯಾ, ಅವಳಿಗೀಗ ನನ್ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಈಗ ಅದಕ್ಕೆ ಏನ್ ಮಾಡೋದು? ಡೌಟ್ ತಾನೆ? ನಿಜ ಗೊತ್ತಾದ್ಮೇಲೆ ನೋಡ್ಕೊಂಡ್ರಾಯ್ತು ಬಿಡಿ. ಹಾಗ್ ನೋಡ್ಕೋಬೇಕಾಗಿರೋದು ಆ ದೇವ್ರು. ಅವನೇನ್ ಮಾಡ್ತಾನೋ ಏನೋ. ವಾವ್, ಮಂಗ್ಳೂರ್ ಬನ್ಸು. ಅರ್ಜು, ಯು ಅಮೇಝಿಂಗ್. ಬೇಡ ಬೇಡ ಅಂದ್ರು ನೀನ್ ನನ್ನನ್ನ ಕಾಲೇಜ್ ಡೇಸ್ಗೆ ಕರ್ಕೊಂಡು ಹೋಗ್ತಿದ್ಯಾ. ನಮ್ ಕಾಲೇಜು, ಅಲ್ಲಿನ ಕ್ಯಾಂಟೀನ್ ಭಟ್ರು, ಅವ್ರನ್ನ ಮರೆಯೋದಕ್ಕಾಗತ್ತಾ? ನಾವೇನೇ ತಗೊಂಡ್ರು ಅದನ್ನ ಶೇರ್ ಮಾಡ್ತಿದ್ವಿ, ಒಬ್ರಿಗೊಬ್ರು ತಿನ್ನಿಸ್ತಿದ್ವಿ. ನೆನ್ಪಿದ್ಯಾ ಅಂತ ನನ್ನನ್ನೇ ಕೇಳ್ತಿದ್ಯಲ್ಲ. ಒಂದ್ಸಲ ಮಸಾಲ ದೋಸೆಲ್ಲ ಒಂದ್ ಬೈಟ್ ನನಗೆ ತಿನ್ಸು ಅಂತ ಹೇಳ್ಬಿಟ್ಟು ನಾನು ಬೆರಳನ್ನೇ ಕಚ್ಬಿಟ್ಟಿದ್ಯಲ್ಲ. ನಾನು ಲಬೋ ಲಬೋ ಅಂತ ಬಡ್ಕೋತಾ ಇದ್ದೀನಿ, ನೀನ್ ಕಿಲ ಕಿಲ ಅಂತ ನಗ್ತಾ ಇದ್ದೆ.